ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಾ ಇಟ್ಟಾರೆ ನಿಮ್ಮ ಅಣ್ಣ ನರಸಿಂಹಣ್ಣ ಬರ್ತಾನೆ ಅಂತ ಹೇಳಿ ನಾನು ಇಲ್ಲೂ ಕರ್ಸ್ಕೊಂಡ್ರಲ್ಲ, ಎಲ್ರ ಅವನೇನು ಬಂದಿಲ್ಲ? ಅಣ್ಣ ಬರ್ತಾನೆ ಇರುತ್ತಮ್ಮ. ಆಯ್ತಣ್ಣ, ಇವತ್ತೇನ ಹಬ್ಬನಾ ಉಣ್ಮೆನಾ ಏನು ಇಲ್ವಲ್ಲ, ಆದ್ರೂ ಅವ್ನ್ ಯಾಕೆ ಇಲ್ಲ ಕರ್ಸ್ಕೊಂಡ ಅಂತ ಗೊತ್ತಾಗ್ತಿಲ್ವಲ್ಲ. ಅವ್ನ್ ಬಂದ್ರೆ ಅವನನ್ನ ಕೇಳುತ್ತಮ್ಮ. ಓ ಎಷ್ಟೊತ್ತಿಗೆ ಬರ್ತಾನಂತ? ಬನ್ನ ಏನೋ ಮಗ ಇದೆಲ್ಲ, ಈ ಬಿಲ್ಡಪ್ ಈ ಗೆಟಪ್ ನನ್ಗಂತೂ ನಂಬಕ್ ಆಗ್ತಿಲ್ಲಪ್ಪ. ಈ ಕತ್ಲಲ್ ಕಾಣೋ ಚಂದ್ರ ಆಗ್ಲಲ್ಲಿ ಪಳಪಳ ಅಂತ ಹೊಳಿತಿದಾನಂತೆ, ಹಂಗನಿಸ್ತಾ ಇದೆ. ನಿಂದೇನಾದ್ರು ಬರ್ತಿಲ್ಲ ನಮಗ? ಅದೆಲ್ಲ ಏನಿಲ್ವೋ? ಇಲ್ವಾ? ಮಂಚ ಯಾಕೋ ಇಷ್ಟೊಂದು ಖುಷಿಯಾಗಿದ್ಯಾ? ಆ ಖುಷಿ ಕಾರಣ ಏನು ಬೇಗ ಹೇಳಪ್ಪ. ಆಗ್ಲಿಂದ ಇವ್ರಿಬ್ರು ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ ನನಗೆ. ನನ್ನ ತಂಗಿ ಅವಳ ಜೀವನ ಅವಳೇ ಕಟ್ಕೊಳ್ಳೋ ಮಟ್ಟಿಗೆ ಬೆಳೆದಾಳ ಅನ್ನೋ ಸುದ್ದಿ ಕೇಳಿ ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ ಬಂದೆ. ಓ ಇದಾ ಮ್ಯಾಟ್ರು ಅನ್ಕಂಡೆ. ನಮ್ ಮೀಟಿಂಗ್ ಜಾಗ ದೇವಸ್ಥಾನದಲ್ಲಿ ಅಲ್ವಲ್ಲ ಅಂತ. ಹಂಗ ಒಂದ್ಮನೆ ಇತ್ತು, ನೀನ್ ಬಂದ್ಮೇಲೆ ಕೇಳೋದ ಅಂತ ಸುಮ್ನೆ ಇದ್ದೆ. ಹೆಂಗೋ ನಮ್ ದೀಪು ಚೆನ್ನಾಗಿದ್ರೆ ಸಾಕಣ. ಸರಿ ಶುರು ಮಾಡೋಣ. ಏನ 108 ತೆಂಗಿನಕಾಯಿ ಹೊಡೆಯೋ ಕಾರ್ಯಕ್ರಮ. ಸುಮ್ನಿರ, ಯಾರು ಅರ್ಕೆ ಹೊತ್ಕೊಂಡಿದ್ರೆ ಅವರೇ ತೀರಿಸ್ಬೇಕು. ಇಲ್ಲ ಅಂತಂದ್ರೆ ದೇವ್ರು ನಿಮ್ಮಿಬ್ರು ನನ್ಗೈ ನಿರ್ಗೈ ಮಾಡ್ಬಿಡ್ತಾನೆ. ಅಯ್ಯೋ ಹೌದಾ? ಬೇಡ ಬೇಡ ಮಗ ಬಾ ಶುರು ಮಾಡ್ಕೊಳ್ಳೋದ. ಇದು ಹರಕೆನೂ ಹೌದು, ತಪ್ಪು ಮಾಡೋದಕ್ಕೆ ಪ್ರಾಯಶ್ಚಿತನೂ ಹೌದು. ಅಂದ್ರೆ ನೆನೆ ನಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಹೋದ್ರು ಅಂತ ನೀನು ಹೇಳಿದೆಲ್ಲ, ನನ್ನ ತಂಗಿ ಜೀವನ ಹಾಳಾಗೋಯ್ತು ಅನ್ನೋ ಕೋಪದಲ್ಲಿ ದೇವ್ರಿಗೆ ಬಂದು ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದೆ. ಓ ದೇವ್ರಿಗೆ ಬಯಸ್ ದೊಡ್ಡವನಾಗ್ಬಿಟ್ಟಪ್ಪ. ಏನ್ ಮಾಡೋದು ಸಂದೀಪ, ಮನುಷ್ಯನ ಕೋಪ ಬಂದಾಗ ಹೀಗೇನೋ ಮಾಡ್ತಾನೆ. ನಿನ್ನೆ ಬಂದು ಈ ದೇವ್ರಿಗೆ ತುಂಬಾ ಬಾಯಿ ಬಂದಾಗ ಬೈದ್ಬಿಟ್ಟಿದ್ದೆ. ಆದ್ರೆ ಇವತ್ತು ಅದೇ ದೇವರು ನನ್ನ ತಂಗಿಗೆ ತನ್ನ ಜೀವನ ಕಟ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ ಅಂತ ಥ್ಯಾಂಕ್ಸ್ ಹೇಳಿ ತಪ್ಪಾಯ್ತು ಅಂತ ಕೇಳ್ಕೊಳಕ್ ಬಂದೀನಿ. ಹೌದಾ? ಮತ್ ಕಾಯಿ ಎಲ್ಲೋ? ನರಸಿಂಹ, ನೀನ್ ಹೇಳಿದಷ್ಟು ಕಾಯಿ ತಂದಿನಪ್ಪ. ಬಂತಲ್ಲ, ಇನ್ನೇನು ಶುರು ಮಾಡೋಣ. ಮಾವ, ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಇದು ಸರಿಯಾದ ಸಮಯ ಹೌದಾ ಅಲ್ವಾ ಗೊತ್ತಿಲ್ಲ. ಸಮಯ ಯಾವುದಾದ್ರೇನಮ್ಮ, ಅನ್ಸಿದ್ದನ್ನ ಹೇಳ್ಬಿಡ್ಬೇಕು. ಅದೇನೋ ಸರಿ, ರಾಹುಕಾಲ ಅಂತ ಮುಹೂರ್ತ ಇರೋರು ರಾಹುಕಾಲ ಅಂತ ತಿನ್ನೋದು ಬಿಡ್ತಾರಾ? ಮಾವ, ನಾನು ಈ ಮನೆಗೆ ಸೊಸೆಯಾಗಿ ಬಂದು ತುಂಬ ದಿನ ಆಗಿದ್ರು ಅಧಿಕೃತವಾಗಿ ಈ ಮನೆ ಕರ್ತವ್ಯಗಳನ್ನ ನಿಭಾಯಿಸಕ್ಕಾಗ್ಲಿಲ್ಲ. ಆದರೆ ಇನ್ನು ಮುಂದೆ ಫುಲ್ ನಂದೇ ಜವಾಬ್ದಾರಿ. ಆಗ್ಲಮ್ಮ, ಈ ಮನೆಯಲ್ಲಿ ನೀನು ಏನೇ ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರು ಅದಕ್ಕೆ ನನ್ನ ಬೆಂಬಲ ಯಾವತ್ತೂ ಇದ್ದೇ ಇದೆ. ಮಾವ, ನಾನಿಡೋ ಪ್ರತಿ ಹೆಜ್ಜೆಗೂ ಗೆಲ್ಲು ಸಿಗ್ಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೆದಾಗಲ್ಲ. ದೀಪ, ನೀನೀಗ ಈ ಮನೆಗೆ ಅಧಿಕೃತವಾಗಿ ಸೊಸೆ ಆಗಿದ್ಯಾ. ಬಲಗಾಲಿಟ್ಟು ಒಳಗೆ ಬಂದು ದೇವ್ರಿಗೆ ಪೂಜೆ ಕೂಡ ಮಾಡಿದ್ಯಾ. ನೀನು ಮುಂದಿನ ಕೆಲಸ ಏನು? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಕ್ಕ. ನಮ್ಮ ಕಡೆ ಗಂಡನ ಮನೆಗೆ ಬಂದಿರೋ ಹೊಸ ಸೊಸೆ ಒಲೆ ಪೂಜೆ ಮಾಡಿ ಒಲೆ ಹಚ್ಚಿ ಹಾಲು ಉಗ್ಸೋ ಶಾಸ್ತ್ರ ಮಾಡ್ತಾರೆ. ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟಕ್ಕೂ ನಮ್ಮ ಹಸ್ಬೆಂಡ್ಗೆ ಶಾಸ್ತ್ರ ಎಲ್ಲ ಇಷ್ಟ ಅಲ್ವಾ, ಅದಕ್ಕೆ ಅವರು ಖುಷಿ ಪಡ್ತಾರೆ ಅಲ್ವಾ ಹಸ್ಬೆಂಡು? ಭಾವ, ಮನೆ ಗೃಹ ಪ್ರವೇಶ ಮಾಡಿದಾಗಲ್ವಾ ಹಾಲುಕ್ಸೋದು. ಈಗ ಇವಳು ಬಂದು ಮನೆಗೆ ಎಷ್ಟೋ ದಿನಗಳಾಗಿದೆ. ಹಾಲುಕ್ಷ ಶಾಸ್ತ್ರ ಮಾಡಿದ್ರೆ ಶಾಸ್ತ್ರಕ್ಕೆ ಅವಮಾನ ಮಾಡ್ದಂಗಲ್ವಾ? ಈ ಶಾಸ್ತ್ರ ಪೂಜೆ ಪುನಸ್ಕಾರ ಎಲ್ಲ ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ನನ್ನ ಪ್ರಕಾರ ಒಳ್ಳೆ ಕೆಲಸನ ನಾವು ಯಾವಾಗ ಬೇಕಾದ್ರೂ ಮಾಡಬಹುದು.
ಕರೆಕ್ಟಾಗಿ ಹೇಳಿದೆ ಅಣ್ಣ. ದೀಪ, ನೀ ಹೋಗಿ ಒಲೆ ಹಚ್ಚಮ್ಮ. ಬೆಂಕಿ ಶಾಖಕ್ಕೆ ಉಳ್ಕೊಳ್ಳಿ. ದೇವ್ರೆ, ಇನ್ ಮುಂದೇನಾದ್ರೂ ನಮ್ ನರಸಿಂಹನ್ ಬಾಳಲ್ಲಿ ತಂಗಾಳಿ ಬೀಸ್ಲಪ್ಪ. ಯಾವ ಬಿರುಗಳನ್ನು ಬೀಸಿದ್ರೆ ಸಾಕು. ನಂಗೆ ಯಾಕೋ ನರಸಿಂಹಣ್ಣನ ಬಾಳಲ್ಲಿ ತಿರ್ಗಾ ಬಿರುಗಾಳಿ ಬೀಸುತ್ತೆ ಅಂತ ಅನಿಸ್ತಿದೆ. ಯಾಕೋ? ಅಲ್ಲಿ ನೋಡು. ಮಗ ಸಂಜನಾ, ಸಂಜನಾ ಬರ್ತಿದ್ದಳು ನೋಡು ಅಂತಂದ್ರೆ ಯಾಕೋ ನೋಡ್ತಾ ಇಲ್ಲ. ಆ ಹೂನು ಅಂತ ಇಲ್ಲ. ಹರಕೆ ತೀರೋರ್ಗು ಅಣ್ಣ ಏನು ಮಾತಾಡಲ್ಲ. ನಮ್ಮ ಅಣ್ಣಂಗೆ ಸುನಾಮಿ ಸುಂಟ್ರ ಗಾಳಿ ಬಂದ್ರು ತಡೆಯೋ ತಾಕತ್ತಿದೆ. ಸಂಜನ ಮಾತ್ರ ನಮ್ಮ ಅಣ್ಣನ ತಂಟೆಗೆ ಬರ್ದಿರಂಗ್ ಮಾಡಪ್ಪ. ಓ, ಇವಳು ವಾರೆಗಣಲ್ಲಿ ನರಸಿಂಹ ನೋಡಿದ್ಲು ಅಂದ್ರೆ ಮುಗೀತು. ಕೆಲಸ ಕೇಳೋ ಗ್ಯಾರಂಟಿನೇ. ಅಲ್ಲ ಮಗ, ಊರ್ ಜನರ ಮುಂದೆ ನಿಮ್ಮ ಅಪ್ಪನಿಂದ ಲಾಟಿ ಆಡ್ತಿನೋ ತರ ಮಾಡಿದೋಳ ಮೇಲೆ ಯಾಕೋ ಸೇರ್ ತಿರ್ಸ್ಕೊಳ್ತಾ ಸುಮ್ಮನೆ ಇದೆಯಾ? ಅಲ್ಲ ಅಣ್ಣ, ನೀನೇ ಯಾವಾಗ್ಲೂ ಹೇಳ್ತಾ ಇರ್ತೀಯ ತಾನೆ, ತಪ್ಪು ಮಾಡಿದವ್ರು ಯಾರೇ ಆಗ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ. ನಮ್ಮ ಮೇಲೆ ಕೆಸ್ರು ಹಾರಿಸಿದಾಗ ಅವಳು ಮೈ ಚಳಿ ಬಿಡಿಸಿದ್ಯಾ, ಇವಾಗ ಎಂತಕ್ಕೆ ಸುಮ್ಮನಿದ್ಯಾ? ಇದಕ್ಕೆಲ್ಲ ಕಾರಣ ಯಾರು? ಚಮ್ಮತ್ ಕೊಳಿ ಸಂಜನಾ. ಅಂತೊಳಗೆ ಶಿಕ್ಷೆ ಕೊಡದೆ ಯಾಕೋ ಸುಮ್ಮನೆ ಇದೆಯಾ? ಶಿಕ್ಷೆ ಆಗ್ಲೇಬೇಕು, ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಆಯ್ತು, ಶಿಕ್ಷೆ ಆಯ್ತು, ಶಿಕ್ಷೆ ಆಯ್ತು. ನರಸಿಂಹ ಅಂತ ನಿಂಗ್ ಮೋಸ ಮಾಡಿದ ಮೇಲೆ ರಿವೆನ್ ತೀರ್ಸ್ಕೊಂಡಲ್ಲ, ಅಷ್ಟು ಸಾಕಣ. ಏನಣ್ಣ, ಏನು ಮಾತಾಡ್ದೇನೆ ನಿನ್ ಕೆಲಸ ಮುಗಿಸ್ಬಿಟ್ಟೆ. ಸೂಪರ್. ಯಾಕೋ ನನ್ ಮೇಲೆ ಕಾಯಿ ಚೂರ್ ಹಾರಿಸ್ದೆ? ಅವನ್ ಬೇಕಂತ ಅರ್ಸಿಲ್ಲ. ಮತ್ತೆ ಅದಾಗದೆ ನನ್ ಹಣೆಗ್ ಬಂದ್ ಬಿತ್ತಾ? ಆ ಕಾಯಿ ಚುರ್ಗು ನಿಮ್ಮಲ್ಲಿ ಕೋಪ ಬಂದಿತ್ತು ಅನ್ಸುತ್ತೆ. ಏನ್ ಈ ಕಿತ್ತೋಗಿರೋ ಗ್ಯಾಂಗ್ ನ ಕಟ್ಕೊಂಡು ದೇವಸ್ಥಾನದಲ್ಲಿ ಇಷ್ಟೊಂದೆಲ್ಲ ಕಾಯಿ ಹೊಡೆದು ಯಾರು ಓಡಾಡದೇ ಇರೋ ತರ ಮಾಡಿದ್ದು ಅಲ್ದೆ ಬೇಕು ಅಂತ ನನ್ ಮೇಲೆ ಕಾಯಿ ಚೂರ್ ಹಾರಿಸ್ತೀಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.